ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ನಾನಿವತ್ತು ಹಳ್ಳಿ ಕಡೆ ಜೋಳದ ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಮೊದಲಿಗೆ ನಮಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು ಅಳತೆ ಸರಿಯಾಗಿ ಸ್ವಲ್ಪ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿಗಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಚೆನ್ನಾಗೆ ಗಂಟಾಗದೆ ಕ್ಲೀನಾಗಿ ಚೆನ್ನಾಗಿ ಚೌಟದಲ್ಲಿ ಚೆನ್ನಾಗೆ ಅದನ್ನು ಗೂರಾಡಬೇಕು. ಗಂಟಿಲ್ದಂಗೆ ಗೂರಾಡ್ಕೊಂಡು ಚೆನ್ನಾಗಿ ಗೂರಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಮಾಗಕ್ಕೆ ಬಿಡಬೇಕು. ಚೆನ್ನಾಗೆ ಗಂಟಾಗದೆ ಕ್ಲೀನಾಗಿ ಚೆನ್ನಾಗಿ ಚೌಟದಲ್ಲಿ ಚೆನ್ನಾಗೆ ಅದನ್ನು ಗೂರಾಡಬೇಕು. ಗಂಟಿಲ್ದಂಗೆ ಗೂರಾಡ್ಕೊಂಡು ಚೆನ್ನಾಗಿ ಗೂರಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಮಾಗಕ್ಕೆ ಬಿಡಬೇಕು. ಮಾಡಿರೋಂಥ ಸರಿನಾ ಒಂದು ದೊಡ್ಡ ಅಗ್ಲನ್ ತಾಟಿಗೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಆರಕ್ಕೆ ಬಿಡಬೇಕು. ಚೆನ್ನಾಗಿ ಆರಕ್ಕೆ ಬಿಟ್ಟು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಹಿಟ್ಟು ಹಾಕ್ತಾ ಚೆನ್ನಾಗಿ ಹದ ಬರೋಂಗೆ ನಾದ್ಕೊಬೇಕು. ಮಣೆ ಮೇಲೆ ಬಿಲ್ಲಿ ತಗೊಂಡು ಇಟ್ಕೊಂಡು ನಿಧಾನಕ್ಕೆ ರೌಂಡ್ ಶೇಪ್ ಬರೋಂಗೆ ಕ್ಲೀನಾಗಿ ಅದನ್ನು ಮಣೆ ಮೇಲೆ ಬಿಲ್ಲಿ ತಗೊಂಡು ಇಟ್ಕೊಂಡು ನಿಧಾನಕ್ಕೆ ರೌಂಡ್ ಶೇಪ್ ಬರೋಂಗೆ ಕ್ಲೀನಾಗಿ ಅದನ್ನು ರೌಂಡ್ ಮಾಡ್ಕೊಂಡು ನಿಧಾನಕ್ಕೆ ಇಡ್ತಾ ನೀಟಾಗಿ ಸಣ್ಣಕ್ಕೆ ತೆಳ್ಳಗೆ ಚೆಂದಾಗಿ ರೌಂಡ್ ಶೇಪ್ ಬರೋಂಗೆ ಹುತ್ಕೊಳ್ಬೇಕು. ಹುತ್ಕೊಂಡು ಆಮೇಲೆ ಹಂಚ್ಕಾದ್ಮೇಲೆ ನೀಟಾಗಿ ಅದನ್ನು ಬೇಯಿಸ್ಬೇಕು. ನೀಟಾಗಿ ಬೆಂದಿರಬೇಕು. ರೊಟ್ಟಿ ನೀಟಾಗಿ ಬೇಯಿಸ್ಕೊಬೇಕು. ಹಂಚ್ಕಾದ್ಮೇಲೆ ರೊಟ್ಟಿ ಉದ್ದಿರೋ ರೊಟ್ಟಿನ ಹಂಚ್ ಮೇಲೆ ಹಾಕಿ ಒಂದೆರಡು ಸೆಕೆಂಡ್ ಬಿಟ್ಟು ನೀರು ಹಚ್ಚಿ ನೀಟಾಗಿ ತಕ್ಷಣ ತೆಗಿಬಾರ್ದು. ಸ್ವಲ್ಪ ಡ್ರೈ ಆದಮೇಲೆ ತೆಗೆದ್ರೆ ಅರಿಯಲ್ಲ. ರೊಟ್ಟಿಗಳು ತೆಗೆದು ಚೆನ್ನಾಗಿ ಬೇಯಿಸ್ಬೇಕು. ಈ ರೊಟ್ಟಿನ ಆದಷ್ಟು ಇದು ಬಿದಿರಿನ ಕುಟ್ಟಿಗೆ ಹಾಕೋದ್ರಿಂದ ರೊಟ್ಟಿ ಡ್ರೈ ಆಗೇ ಇರ್ತವೆ, ಅಸ್ಕ ಅನಿಸೋದಿಲ್ಲ. ಆವಾಗ ಹಿಂದಿನ ಕಾಲದಲ್ಲಿ ನಮ್ಮ ಹಳ್ಳಿ ಕಡೆಗೆಲ್ಲ ಜಾಸ್ತಿ ಬಿದಿರಿನ ಪುಟ್ಟಿಯಲ್ಲೇ ರೊಟ್ಟಿ ಹಾಕಿಡ್ತಾ ಇದ್ದಿದ್ದು. ಅದರಲ್ಲಿ ಹಾಕಿಟ್ರೆ ಎಷ್ಟೋ ದಿನಗಳು ಹಾಳಾಗದೆ ಹಾಗೆ ಚೆನ್ನಾಗಿರುತ್ತೆ. ಇವಾಗ ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಶೇಂಗಾ ಚಟ್ನಿ ಅಂತಾರೆ, ನಾವು ಹಳ್ಳಿ ಕಡೆ ಎಲ್ಲ ಪುಟ್ಟ ಚಟ್ನಿ ಅಂತ ಕರಿತೀವಿ ಈ ಚಟ್ನಿಗೆ. ಈ ಚಟ್ನಿಗೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಶೇಂಗಾ, ರುಚಿಗೆ ತಕ್ಕ ಉಪ್ಪು, ಒಂದೆರಡು ಬೆಳ್ಳುಳ್ಳಿ, ಆಮೇಲೆ ಒಣಗಿರೋ ಕರ್ಮೆ ಸೊಪ್ಪು, ಉಪ್ಪು, ಜೀರಿಗೆ, ಖಾರ ನಮಗೆ ರುಚಿಗೆ ತಕ್ಕಂಗೆ ಹಾಕ್ಕೊಬೇಕು. ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂಡು ಚೆನ್ನಾಗಿ ಅದು ಫುಲ್ಲು ಅದ್ರದ್ದು ಮೇಲ್ಗಡೆ ಸಿಪ್ಪೆ ಬಿಚ್ಚಂಗೆ ಚೆನ್ನಾಗಿ ಹುರ್ಕೊಂಡು ಆ ಸಿಪ್ಪೆನ ನೀಟಾಗಿ ಸಿಪ್ಪೆ ಇರ್ಲಿದ್ದಂಗೆ ನೀಟಾಗಿ ತೆಗೆದು ಚೆನ್ನಾಗಿ ಅದನ್ನು ಒಂದು ಜಾರಿಗೆ ಎಲ್ಲ ಐಟಮ್ಸು ನಾವು ಏನು ಪದಾರ್ಥಗಳು ತೊಗೊಂಡಿವಿ ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಬಿದರೆ ಶೇಂಗಾ ಚಟ್ನಿ ಈ ಚಟ್ನಿಗೆ ಮೊಸರು ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ.